ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗ ಬರ ಸಮರವನ್ನ ಸಾರಿದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಬರ ಸಮರವನ್ನ ಸಾರಿದ್ದಾರೆ. ಮೋದಿ ಅಮಿತ್ ಶಾ ವಿರುದ್ಧ ಗೋ ಬ್ಯಾಕ್ ಮೋದಿ ಅಮಿತ್ ಶಾ ಅಂತ ಸಮರವನ್ನ ಸಾರ್ತಾ ಇದ್ದಾರೆ. ಈ ಮೂಲಕ ಈಗ ರಾಜ್ಯದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಜೋರಾಗಿದೆ. ಬರ ಪರಿಹಾರವನ್ನ ನೀಡಿ ಅಂತ ಮನವಿ ಮಾಡಿದ್ರು ಕೂಡ ಕೊಟ್ಟಿಲ್ಲ ಪರಿಹಾರವನ್ನ. ಮೀಟಿಂಗ್ ಕರಿತೇನೆ ಅಂತ ಹೇಳಿದ್ರು, ಇಲ್ಲಿವರೆಗೂ ಕೂಡ ಮೀಟಿಂಗ್ ಕರೀಲಿಲ್ಲ. ನೀವು ಯಾವ ಮುಖ ಇಟ್ಕೊಂಡು ಈ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬಂದು ಪ್ರಚಾರ ಮಾಡ್ತೀರಾ? ನಾವೇನು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಕೇಳಿಲ್ಲ, ನಾವು ಬರಗಾಲಕ್ಕಾಗಿ ಹಣವನ್ನ ಕೇಳಿದ್ದೇವೆ. ಕೇಂದ್ರದ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಬರ ಸಮರವನ್ನ ಸಾರಿದ್ದಾರೆ. ಮಲತಾಯಿ ಧೋರಣೆ ಮಾಡ್ತಾ ಇರೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ ಆಗಿದ್ದಾರೆ. ಇಲ್ಲಿವರೆಗೂ ಇರುವಂತ ಅಂಕಿ ಅಂಶಗಳನ್ನ ಬಿಚ್ಚಿಟ್ಟು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ಪ್ರತಿಭಟನೆಗಿಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನ ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕವನ್ನ ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ. ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆನೂ ಕೂಡ ಕೇಂದ್ರದಿಂದ ಕೇಳಿಲ್ಲ, ಬೇಕಾಗೂ ಇಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪನ್ಮೂಲಗಳಿಂದಲೇ ಭರಿಸಿದ್ದೇವೆ. 36,000 ಕೋಟಿ 23-24 ಭರಿಸಿದ್ದೇವೆ. ಮುಂದಿನ ವರ್ಷಕ್ಕೆ ಅಂದರೆ 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ. ಬರಗಾಲಕ್ಕೆ ಇವತ್ತು 48,000 ಹೆಕ್ಟೇರ್ ಮಳೆ ಇಲ್ಲದೇನೆ ಬೆಳೆ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ. ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ನಾವು ನಂಬ್ಕೊಂಡು ಬಂದು, ಆದರೆ ಇವತ್ತಿನವರೆಗೆ ಮೀಟಿಂಗ್ ಮಾಡಿಲ್ಲ. ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ? ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಪ್ರತಿಭಟನೆಗಿಳಿದಿದ್ದಾರೆ. ಕೇಂದ್ರ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚುನಾವಣೆ ಬಂತು ಅಂದ್ರೆ ಈ ವೇಳೆ ಮಾತ್ರ ಮೋದಿ ಅವರಿಗೆ ಕರ್ನಾಟಕ ನೆನಪಾಗುತ್ತೆ. ಬರಗಾಲ ಬಂದಾಗ ಕರ್ನಾಟಕಕ್ಕೆ ಮೋದಿ ಬರಲೇ ಇಲ್ಲ, ಭೇಟಿ ಕೊಡ್ಲೇ ಇಲ್ಲ. ಪ್ರವಾಹ ಬಂದಾಗಲೂ ಕೂಡ ಕರ್ನಾಟಕಕ್ಕೆ ಮೋದಿ ಬರಲಿಲ್ಲ, ಜನರ ಸಂಕಷ್ಟವನ್ನ ವಿಚಾರಿಸಲಿಲ್ಲ. ಚುನಾವಣೆ ಬಂದಾಗ ಮಾತ್ರ ಕರ್ನಾಟಕ ನೆನಪಾಗುತ್ತೆ. ರ್ಯಾಲಿ, ರೋಡ್ ಶೋ ಮಾಡಿ ಮತದಾನವನ್ನ ಮಾಡೋದಕ್ಕೆ, ಮತಯಾಚನೆಗೆ ಅಂತೇಳಿ ಕರ್ನಾಟಕಕ್ಕೆ ಬರ್ತಾರೆ ಮೋದಿ ಅಂತ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಪ್ರವಾಹ ಬಂದಾಗ ಬರಲಿಲ್ಲ, ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿದ್ರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ. ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ, ಈಗಲೂ ಕೂಡ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ. ಕರ್ನಾಟಕದ ಮತದಾರರನ್ನ ವೋಟ್ ಕೇಳಲಿಕ್ಕೆ ಬರ್ತದೆ. ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ದುಡ್ಡು ಬಿಡುಗಡೆ ಮಾಡಿ ಬರಲಿ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ 18,171 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ. ಅಂದ್ರೆ ಓಟ್ ಕೇಳಕ್ ಹಕ್ಕಿಲ್ಲ, ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ, ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವರಿಗೆ
ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನ್ಯಾಯಯುತವಾಗಿ ಸಾಮಾನ್ಯ ಹಿಂದೂಗಳ ಕುಟುಂಬದಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಈ ದೇಶದಲ್ಲಿ ಇವತ್ತು. ಹಾಗೇನೆ ಏನು ಶ್ರೀಮಂತರು ಬಡವರ ಮಧ್ಯೆ ಅಂತರ, ಸ್ವಾತಂತ್ರ್ಯ ಬರೋದಕ್ಕೆ ಮೊದಲಿಗಿಂತ ಜಾಸ್ತಿ ಗ್ಯಾಪ್ ಆಗಿದೆ. ಈಗ ಶ್ರೀಮಂತರು ಬಡವರ ಮಧ್ಯೆ ತಾರತಮ್ಯ. ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಆಕಾಶಕ್ಕೆ ತಗೊಂಡೋಗಿ, ಬೆಲೆ ಏರಿಕೆಯನ್ನ ಆಕಾಶಕ್ಕೆ ತಗೊಂಡೋಗಿ, ಶ್ರೀಮಂತರು ಬಡವರ ನಡುವೆ ಅಂತರವನ್ನ ಜಾಸ್ತಿ ಮಾಡಿ, ಇದರೆಲ್ಲ ಹೊರೆ ಹಿಂದೂಗಳಿಗೂ ಬಿದ್ದಿದೆ, ಮುಸಲ್ಮಾನರಿಗೂ ಬಿದ್ದಿದೆ, ಎಲ್ಲಾ ಧರ್ಮದವ್ರಿಗೂ ಬಿದ್ದಿದೆ. ಅದನ್ನ ಮುಚ್ಚಾಕೊಳ್ಳಕ್ಕೆ ಎಲೆಕ್ಷನ್ ಟೈಮಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅನ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ. 10 ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ. 2 ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ. 10 ವರ್ಷದಿಂದ ನೀವು ಕೊಟ್ಟಿರೋದು ಬೆಲೆ ಏರಿಕೆ, ಅನ್ಎಂಪ್ಲಾಯ್ಮೆಂಟ್, ಶ್ರೀಮಂತರ ಪರ ಸರ್ಕಾರ, ಬಡವರ ವಿರೋಧಿ ಸರ್ಕಾರ. ಹಾಗಾಗಿ ಆ ಹೊಟ್ಟೆಪಾಡಿನ ವಿಷಯಗಳು ಈ ಚುನಾವಣೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಹೊಟ್ಟೆಪಾಡಿನ ವಿಷಯಗಳು, ಜೀವನದ ವಿಷಯಗಳು, ಸಂಪಾದನೆ ವಿಷಯ, ಖರ್ಚಿನ ವಿಷಯ, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಮುಚ್ಚಾಕೋಕೆ ಯಾವ್ದಾವ್ದೋ ಇಶ್ಯೂಗಳು ತಗೊಂಡ್ ಬಂದ್ರೆ ಜನ ಬಲಿ ಆಗೋದಿಲ್ಲ. ಒಂದು ದಿನ Go back! Amit Shah, go back! Go back, go back! Amit Shah, go back! Sako, sako! Anyaya sako! Sako, sako! Anyaya sako! Kodi,